ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ನಾನು ಬರ್ತಾ ಇದ್ದೀನಿ. ಬಹುತೇಕರು ಸಿರ್ಸಿಯಿಂದ ಹಾವೇರಿಗೆ ಸಾಮಾನ್ಯವಾಗಿ ಇಸ್ಳೂರು ಮೂಲಕ ಹೋಗ್ತಾರೆ. ಆದರೆ ಇವತ್ತು ನಾವೊಂದು ಹೊಸ ಮಾರ್ಗದ ಮೂಲಕ ಹೋಗೋಣ ಅಂತ. ಎಲ್ರಿಗೂ ಗೊತ್ತಿರ್ಬೋದು, ಹಾವೇರಿ ರೋಡಲ್ಲಿ ನಾವು ಕಳೆದ 4-5 ವರ್ಷದಿಂದ ಹೈವೇ ರೋಡ್ನ ಕಾಮಗಾರಿ ನಡೀತಾನೇ ಇದೆ. ಸೊ ನಾವು ಆ ಸಮಸ್ಯೆಯನ್ನು ತಪ್ಪಿಸ್ಲಿಕ್ಕೋಸ್ಕರ ಇವತ್ತು ಸ್ವಲ್ಪ ಬೇರೆ ರೋಡ್ನಲ್ಲಿ ನಾವು ಹೋಗ್ತಾ ಇದ್ದೀವಿ. ಆ ರೋಡನ್ನು ತೋರಿಸ್ತೀನಿ, ಹೇಗಿದೆ ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆ ಅಂತ ನಮ್ಮ ಪಾರ್ಟ್ನರ್ ಅವರು ಹೇಳಿದ್ದಾರೆ. ಆ ರೋಡನ್ನಲ್ಲಿ ಹೋಗಿ ನಾವು ಮಾಡುವಂತಹ ಪ್ರಯಾಣವನ್ನು ನಿಮ್ಮ ಎದುರು ತೋರಿಸ್ತೀನಿ ಬನ್ನಿ. ಇದೊಂದು ಹೊಸ ವಿಡಿಯೋದೊಂದಿಗೆ ನೀವು ನನ್ನ ಜೊತೆಗೆ ಜರ್ನಿಯಲ್ಲಿ ಪಾಲ್ಗೊಳ್ಳಿ. ನಾವಿವಾಗ ಬನವಾಸಿ ರೋಡ್ನಲ್ಲಿದ್ದೇವೆ. ಹಾವೇರಿಗೆ ಬನವಾಸಿ ಮೂಲಕ ಹೋದರೆ ಹೇಗಿರುತ್ತೆ ಅಂತ ತೋರಿಸೋಣ ಅಂತ. ನಿಮಗಿಲ್ಲಿ ಪಕ್ಕದಲ್ಲೆಲ್ಲ ಕಾಣಿಸ್ತಾ ಇರ್ಬೋದು ಸಿರ್ಸಿ ಇಂಡಸ್ಟ್ರಿಯಲ್ ಏರಿಯಾ. ಅದೇ ರೀತಿ ಇವಾಗ ಬನವಾಸಿ ರೋಡ್ನಲ್ಲಿ ಹೋಗ್ಬಿಟ್ಟು ಹಾವೇರಿಯನ್ನು ತಲುಪುವ ಒಂದು ಹೊಸ ರೋಡು. ಸಿರ್ಸಿಯಿಂದ ಹಾವೇರಿಗೆ ನಾರ್ಮಲ್ ರೂಟಲ್ಲಿ 70-75 ಕಿಲೋಮೀಟ್ರ್ ಆಗುತ್ತೆ. ಬಟ್ ಈ ರೋಡಲ್ಲಿ ಒಂದು 10-15 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು. ಬಟ್ ನಮಗೆ ಏನಾಗುತ್ತೆ ಅಂದರೆ ಸೇಫಿನ ಲೆಕ್ಕಕ್ಕೆ ಈ ರಸ್ತೆ ಓಕೆ, ಬನವಾಸಿ ರೋಡು. ಬಟ್ ನಿಮಗೆ ಬಹುತೇಕರಿಗೆ ಗೊತ್ತಿರ್ಬೋದು, ಸಿರ್ಸಿಯಿಂದ ಇಸ್ಳೂರಿಂದ ನೆಕ್ಸ್ಟ್ ಎಕ್ಕಂಬಿಯಿಂದ ದಾಸನಕೊಪ್ಪ ಮಧ್ಯ ರಸ್ತೆ ಡೆವಲಪ್ ಮಾಡೋ ಕಾರ್ಯ ನಡೀತಾ ಇದೆ. ಅದು ನ್ಯಾಷನಲ್ ಹೈವೇ ಆಗಿ ಅಪ್ಗ್ರೇಡ್ ಆಗಿರೋದು ಗೊತ್ತಿದೆ. 5 ವರ್ಷದ ಹಿಂದೆ ಆ ಕಾಮಗಾರಿ ಮುಗಿಬೇಕಿತ್ತು, ಬಟ್ ಸ್ಟಾರ್ಟ್ ಆಗಿರೋದೇ ಇವಾಗ. ಸೊ ಅಲ್ಲಿ ತುಂಬ ಓಡಾಟಕ್ಕೆ, ವಾಹನಗಳ ಸಂಚಾರಕ್ಕೆ ತುಂಬ ಪ್ರಾಬ್ಲಮ್ ಹಾಕ್ಕೊಂಡಿದೆ. ಹೀಗಾಗಿ ನಾವು ಆ ರಸ್ತೆಯನ್ನು ತಪ್ಪಿಸಿ ಬೇರೆ ರಸ್ತೆ ಮೂಲಕ ಹೋಗೋದು ಅನಿವಾರ್ಯ ಅಂತ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ಸಿರ್ಸಿಯಿಂದ ಬೆಂಗಳೂರಿಗೆ ಕನೆಕ್ಟಿವಿಟಿಗೆ ಹಾವೇರಿ ರೋಡು ಭಾಳ ಒಳ್ಳೆಯ ರೋಡ್ ಆಗಿತ್ತು. ಆದರೆ ಈ ರೀತಿ ಹಾಳಾಗಿರೋ ಕಾರಣ ಹಾವೇರಿಗೆ ಹೋಗೋದು ಹೇಗೆ ಅನ್ನೋ ಸಮಸ್ಯೆ ಆಗಿದೆ. ಹಾವೇರಿಗೆ ಹೋಗಲೇಬೇಕು ಅನ್ನೋ ಅನಿವಾರ್ಯತೆ ಇದ್ದರೂ ಕೂಡ ಹಾವೇರಿಗೆ ಸರಿಯಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಾಬ್ಲಮ್ಮು ತುಂಬ ಇದೆ. ಇದ್ರ ಬಗ್ಗೆ ಈ ಒಂದು ರಸ್ತೆ ಕಾಮಗಾರಿಯನ್ನು ಬೇಗ ಮಾಡುವಂಥ ಡಿಪಾರ್ಟ್ಮೆಂಟ್ನವರು ಬೇಗ ಏನಾದರೂ ಕ್ರಮ ಕೈಗೊಂಡು ಆದಷ್ಟು ಪಬ್ಲಿಕ್ಗೆ ಆಗ್ತಾ ಇರೋ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ರೆ ಚೆನ್ನಾಗಿತ್ತು. ಹಾಗೆ ನಾವಿವಾಗ ಸಿರ್ಸಿಯ ಉಂಚಳ್ಳಿ ಅನ್ನೋ ಒಂದು ಊರ ಹತ್ರ ಇದ್ದೀವಿ. ಹೋಗೋಣ ಬನ್ನಿ, ಇನ್ನು ತುಂಬ ಹೋಗ್ಲಿಕ್ಕಿದೆ, ನೋಡೋಣ. ಬಹುತೇಕ ಗುಡ್ನಾಪುರದ ಹತ್ರಕ್ಕೆ ಇದ್ದೀವಿ. ಗುಡ್ನಾಪುರದ ಬಂಗಾರೇಶ್ವರ ದೇವಸ್ಥಾನ ಫೇಮಸ್ಸು. ಗುಡ್ನಾಪುರ ಕೆರೆ ಕೂಡ ಅಷ್ಟೇ ಫೇಮಸ್ಸು. ನಮ್ಮ ಉತ್ತರ ಕನ್ನಡದ ಅತ್ಯಂತ ದೊಡ್ಡ ಕೆರೆಗಳಲ್ಲಿ ಒಂದು ಅಂತ ಹೆಸರುವಾಸಿ. ಅಲ್ಲಿದ್ದೀವಿ. ಅಲ್ಲಿಂದ ಒಳಗಡೆಗೆ ನಾವು ಹೋಗಬೇಕು. ದಾಸನಕೊಪ್ಪ ಗುಡ್ನಾಪುರ ಬೈಪಾಸ್ ರೋಡ್ ಅಂತ ಇದೆ. ಆ ರೋಡ್ ಮೂಲಕ ಹೋಗಿ ಜಡೆ ಮೂಲಕ ನಾವು ಹಾವೇರಿ ರೋಡ್ನ ಟಚ್ ಆಗಬೇಕು. ಸ್ವಲ್ಪ ಶಾರ್ಟ್ಕಟ್ ರೋಡು, ಹಳ್ಳಿ ರೋಡು ಚೆನ್ನಾಗಿದೆ. ಸಿರ್ಸಿ ಹಾವೇರಿ ರೋಡ್ಗಿಂತ ಇದು ಚೆನ್ನಾಗಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ನೀವು
ಇವಾಗ ಇಲ್ಲಿ ಪಕ್ಕದಲ್ಲಿ ಈ ಬನವಾಸಿ ರೋಡ್ನ ಗ್ರಾಮೀಣ ಭಾಗವನ್ನು ನೋಡ್ಬೋದು. ಬನವಾಸಿ ಗುಡ್ನಾಪುರ ರೋಡ್ ಇದು. ಗುಡ್ನಾಪುರ ಕೆರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಅಂತ ಹೇಳ್ತಾರೆ. ತುಂಬ ವಿಶಾಲವಾದ ಕೆರೆ, ಆಳವಾದ ಕೆರೆ ಅಂತ ಕೂಡ ಹೇಳ್ತಾರೆ. ಈ ಕೆರೆ ಇದುವರೆಗೂ ಬತ್ತಿದ್ದೇ ಇಲ್ಲ. ಮಳೆಗಾಲದಲ್ಲಿ ಒಂದು ರೀತಿ ಮಿನಿ ಸಮುದ್ರಗಣ ಕಾಣುತ್ತೆ ಇಲ್ಲಿ. ನಿಮಗೆ ಈ ಗುಡ್ನಾಪುರ ಕೆರೆ ಬಗ್ಗೆ ವ್ಲಾಗರ್ ಸುಮ್ಮಿ ಹೆಗ್ಡೆ ಅವರು ಒಂದು ಒಳ್ಳೆ ವಿಡಿಯೋ ಮಾಡಿದ್ದಾರೆ. ನೀವು ಅದು ನೋಡ್ಬೋದು, ಲಿಂಕ್ ಇಲ್ಲಿ ಹಾಕಿರ್ತೀನಿ. ಇದು ನೋಡಿ, ಇದು ಹೆಸರಂತ ಗುಡ್ನಾಪುರ ಕೆರೆ. ಇದು ನೀವು ಮಳೆಗಾಲದಲ್ಲಿ ನಿಮಗೆ ಈ ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರೊಳಗಡೆ ಎಲ್ಲ ನೀರು ಬರುತ್ತೆ. ನಿಮಗೆ ಈ ಭಾಗದಲ್ಲಿ ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಈ ಮೆಟ್ಟಿಲುಗಳ ಮೇಲೆ ಕೂಡ ನೀರು ಬರುತ್ತೆ. ಇವಾಗ ಬೇಸಿಗೆ ಕಾರಣ ನೀರಿನ ಮಟ್ಟ ಸ್ವಲ್ಪ ಇಳಿದಿರ್ಬೋದು. ಇವಾಗ ಇಲ್ಲೊಂದು ಮರ ಇದೆಯಲ್ಲ, ಈ ಮರದ ಬುಡಕ್ಕೆಲ್ಲ ನೀರು ಬರುತ್ತೆ. ಈ ನೀರು ಎಷ್ಟು ಪ್ರಮಾಣದಲ್ಲಿ ತುಂಬಿದೆ ಅನ್ನೋದ್ರ ಮೇಲೆ ಈ ಭಾಗದ ಫಸಲಿನ ಶ್ರೀಮಂತಿಕೆಯನ್ನು ಅಳಿತಾರಂತೆ. ಹಾಗೆ ಈ ಏರಿ ಒಡೆದಾಗ ಭೀಕರವಾದ ಬರಗಾಲ ಬರುತ್ತೆ ಅಂತ ಕೂಡ ಸ್ಥಳೀಯರು ಹೇಳ್ತಾರೆ. ನೋಡಿ, ಇಲ್ಲಿ ಗುಡ್ನಾಪುರದ ದೇವಸ್ಥಾನ ಇದು. ಈಗ ಏನು ನೀವು ನೋಡ್ತಾ ಇದ್ದೀರಲ್ಲ, ಈ ಊರು ಕೂಡ ಒಂದು ವಿಶೇಷವಾದ ಊರು. ಇಲ್ಲಿ ಒಂದು ರಾಣಿಯ ಅರಮನೆ ಇದೆ. ಇದು ಕದಂಬರ ರಾಣಿ ನಿವಾಸ ಆಗಿತ್ತು ಅಂತ ಕೂಡ ಹೇಳ್ತಾರೆ. ಇಲ್ಲೊಂದು ಅಪರೂಪದ ಸುಮಾರಷ್ಟು 1000 ವರ್ಷಗಳ 2000 ವರ್ಷಗಳಷ್ಟು ಹಳೆಯದಾದ ಒಂದಷ್ಟು ಕುರುಹುಗಳು ಕೂಡ ಇದೆ. ಇನ್ಯಾವುದೋ ಕಾಲದಲ್ಲಿ ಭರ್ಜರಿಯಾಗಿ ಅರಮನೆಯಾಗಿದ್ದಂತಹ ಏರಿಯಾ ಇವಾಗ ಅದರ ಅವಶೇಷಗಳಿದೆ. ಅದರದ್ದು ಕೂಡ ವಿಡಿಯೋ ನೀವು Continue on Gudnapura, Disankopa bypass road for 2 kilometers. ಹಾಗೆ ಇಲ್ಲಿ ಒಂದು ಹೋರಿ ಹಬ್ಬ ನಡೆಯುತ್ತೆ, ಭಾಳ ಫೇಮಸ್ಸು. ಅದು ಕೂಡ ಸಾಮಾನ್ಯವಾಗಿ ಈ ಸಂಕ್ರಾಂತಿಯ ನಂತರದಲ್ಲಿ ಈ ಜನವರಿ ಕೊನೆ ಹಾಗೂ ಫೆಬ್ರವರಿಯ ಭಾಗದಲ್ಲಿ ಹೋರಿ ಹಬ್ಬ ಆಗುತ್ತೆ. ರಾಜ್ಯದ ವಿವಿಧ ಪ್ರದೇಶಗಳಿಂದ ಕೊಬ್ಬಿದ ಹೋರಿಗಳು ಬರ್ತವೆ. ಅವುಗಳನ್ನ ಹಿಡಿಯಲಿಕ್ಕೆ ತುಂಬ ಜನ ಪ್ರಯಾಸ ಪಡ್ತಾರೆ. ಅದು ಕೂಡ ಇಲ್ಲೇ ನಡೆಯುತ್ತೆ. ನಾವಿವಾಗ ಗುಡ್ನಾಪುರದಿಂದ ಒಳಗಡೆ ಬಂದು ಸೀದಾ ಇವಾಗ ಬನವಾಸಿಯಿಂದ ರಾಮಾಪುರ ಹಾಗೂ ದಾಸನಕೊಪ್ಪಕ್ಕೆ ಹೋಗುವ ರೋಡ್ಗೆ ಸೇರಿದ್ದೀವಿ. ಇಲ್ಲಿಂದ ಇನ್ನೊಂದು ಕೆಲವೇ ಕಿಲೋಮೀಟರ್ ನಂತರ ಜಡೆ ಕಡೆ ಹೋಗಿ ಅಲ್ಲಿಂದ ಅಕ್ಕಿಹಾಲೂರಿಗೆ ಹೋಗೋ ಮಾರ್ಗವನ್ನು ಹಿಡಿದು ಹಾಗೆ ಹೋಗಬೇಕಾಗತ್ತೆ. ಪಕ್ಕದಲ್ಲಿ ಕೆರೆ ಇದೆ ನೋಡಿ. ನೀವು ಮಲೆನಾಡಿನಿಂದ ಸ್ವಲ್ಪ ಬಯಲುಸೀಮೆಗೆ ಬಂದರೆ ಸಾಕು, ತುಂಬ ಕೆರೆಗಳು ಕಾಣಲಿಕ್ಕೆ ಸಿಗುತ್ತೆ. ಈ ಭಾಗದಲ್ಲೆಲ್ಲ ಕೆರೆಗಳೇ ಇಲ್ಲಿನ ಊರುಗಳ ಪ್ರಮುಖ ನೀರಿನ ಮೂಲ ಆಗಿರುತ್ತೆ. ಇಲ್ಲಿನ ಅಂತರ್ಜಲವನ್ನು ಹೆಚ್ಚಿಸೋದು, ಕುಡಿಯೋ ನೀರಿರ್ಬೋದು ಅಥವಾ ಬೆಳೆಗಳಿಗೆ ಬಳಕೆ ಮಾಡೋದಿರ್ಬೋದು, ಇವುಗಳಿಗೆಲ್ಲ ಕೆರೆಗಳೇ ಪ್ರಮುಖ ಆಧಾರ ಆಗಿರುತ್ತೆ. ಹಾಗಾಗಿ ನೀವು ಬಯಲು ನಾಡಿನಲ್ಲಿ ಕೆರೆಗಳು ತುಂಬ ನೋಡ್ಲಿಕ್ಕೆ ಸಿಗುತ್ತೆ. ಅರೆ ಮಲೆನಾಡು ಹಾಗೂ ಬಯಲುಸೀಮೆಗಳಲ್ಲಿ ಕೆರೆಗಳು ತುಂಬ ಇರುತ್ತೆ. ಇವಾಗ ನಾವು ಹಾಡಲ್ಗಿ ಬಂದಿದ್ದೀವಿ. ಹಾಡಲ್ಗಿ ಬನವಾಸಿ, ಹಾಡಲ್ಗಿ, ದಾಸನಕೊಪ್ಪ ಹೋಗುವ ರಸ್ತೆ ಇದು. ಇಲ್ಲಿ ಮಳಿಗೆ ಸಿಗುತ್ತೆ. ನಾವು ಮಳಿಗೆ ಮೇಲೆ ಮಳಿಗೆಗೆ ಹೋಗಬೇಕು ಅಂತಿಲ್ಲ. ಸೊ ಪಕ್ಕದಲ್ಲೇ ಹಾವೇರಿ ರೋಡ್ ಸಿಗುತ್ತೆ. ಹಾವೇರಿ ರೋಡ್ ಮೂಲಕ ಹೋಗ್ಬೋದು. ಹೊಂಡಗಳಿಲ್ಲದ ರಸ್ತೆ ಇದು, ನೀವು ನೋಡ್ಕೋಬೋದು. ಸದ್ಯಕ್ಕೆ ಹೊಂಡಗಳು ನಮಗೆ ಸಿಗ್ತಾ ಇಲ್ಲ, ಮುಂದೆ ಏನೂ ಗೊತ್ತಿಲ್ಲ. ಮಲೆನಾಡಿನ ಪ್ರಮುಖ ಬೆಳೆ ಅಂತಲೇ ಹೆಸರಾದಂಥ ಅಡಿಕೆ, ಇಲ್ಲಿ ತುಂಬ ಜನ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಆದರೆ ವೈಜ್ಞಾನಿಕವಾಗಿ ಹೇಳಬೇಕು ಅಂತಾದರೆ ಅಡಿಕೆಗೆ
ಭಾರಿ ಪ್ರಮಾಣದಲ್ಲಿ ನೀರು ಬೇಕು. ನೀರಿದ್ದಲ್ಲಿ ಸೊಂಪಾಗಿ ಅಡಿಕೆ ಬೆಳೆಯುತ್ತೆ ಹಾಗೂ ಅಡಿಕೆಯಿಂದ ಒಳ್ಳೆಯ ಫಸಲನ್ನು ನಾವು ನಿರೀಕ್ಷೆ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ಹಾವೇರಿಯ ಇರ್ಬೋದು, ದಾವಣಗೆರೆ ಇರ್ಬೋದು, ಅಥವಾ ಇವಾಗ ನಾವು ಹೋಗ್ತಾ ಇದ್ದೀವಲ್ಲ ಬನವಾಸಿ ಟು ದಾಸನಕೊಪ್ಪ ರೋಡು, ಇಲ್ಲಿ ನೀರಿನ ಪ್ರಮಾಣಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ಅಂತಹ ಪ್ರದೇಶಗಳಲ್ಲಿ ಅಡಿಕೆಯನ್ನು ಬೆಳೆದ್ರೆ ಸಕ್ಸಸ್ ಆಗುತ್ತಾ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ಅಡಿಕೆ ಬೆಳೆದ್ರೆ ದುಡ್ಡು ಬರುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿಟ್ಕೊಂಡು ನೀವು ಅಡಿಕೆ ಬೆಳೆಯನ್ನು ಹಾಕೋ ಬದಲು ಆಯಾಯ ಭೌಗೋಳಿಕವಾಗಿ ಯಾವ ರೀತಿ ಅನುಕೂಲ ಇದೆ ಅನ್ನೋದನ್ನ ನೋಡಿಕೊಂಡು ಬೆಳೆಯನ್ನು ಬೆಳೆಯೋದು ಉತ್ತಮ. ನೀವು ದುಡ್ಡಿನ ಆಸೆಗೆ ಅಡಿಕೆಯನ್ನು ಬೆಳೆದು ನೀರಿಲ್ಲದೆ ಅದು ಹಾಳಾಗಿ 5 ವರ್ಷಕ್ಕೋ 6 ವರ್ಷಕ್ಕೋ ಬೆಳೆಯನ್ನು ಮತ್ತು ಅಡಿಕೆ ಗಿಡವನ್ನು ಕಡಿದು ಹಾಕೋ ಬದಲು ಅಲ್ಲಿ ಆಯಾಯ ಜಾಗಕ್ಕೆ ಏನು ಪೂರಕವೋ ಅದನ್ನು ಬೆಳೆದ್ರೆ ಉತ್ತಮ ಅಲ್ವಾ? ನೀವೇನಂತೀರ? ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಭಾಗಕ್ಕೆ ಯಾವ್ಯಾವುದು ಬೆಳೆ ಸೂಕ್ತ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸೋಕೆ ಮರಿಬೇಡಿ. ಅಂಡಿಗಿ, ಅನಾನಸಿನ ಬಹುದೊಡ್ಡ ಊರು ಅಂಡಿಗಿ. ಇಲ್ಲಿ ಅನಾನಸನ್ನು ತುಂಬ ಬೆಳೀತಾರೆ. ಇಲ್ಲಿ ಬೆಳೆದಂಥ ಅನಾನಸುಗಳು ಉತ್ತರ ಭಾರತಕ್ಕೆ ಹೋಗುತ್ತೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಹರಿಯಾಣ, ಪಂಜಾಬು, ರಾಜಸ್ಥಾನ ಈ ಭಾಗಗಳಿಗೆ ಇಲ್ಲಿಯ ಅನಾನಸುಗಳು ಹೋಗುತ್ತೆ. ಅನಾನಸ್ ಮತ್ತೆ ಅಗೆದು ಅದರಲ್ಲಿ ಇಡ್ತಾರೆ, ಆದ್ದರಿಂದ ಅಂಡಿಗೆ ಇರ್ಬೋದು. ಸೊ ಇಲ್ಲಿ ನೋಡಿ ಅಡಿಕೆ ತೋಟಗಳು ನೋಡಿ ಇಲ್ಲಿ ಹೇಗೆ ಇದೆ ಅಂತ. ಗೆಳೆಯರ, ನಿಮಗೆ ಹಾವೇರಿಯ ಬಗ್ಗೆ ಒಂದಷ್ಟು ವಿಸ್ಮಯಕಾರಿ ಸಂಗತಿಗಳನ್ನು, ಅಚ್ಚರಿಯ ಸಂಗತಿಗಳನ್ನು ಹೇಳಬೇಕು. ಉತ್ತರ ಕರ್ನಾಟಕ ಅಂದ್ಕೊಳ್ಳೆ ನಮಗೆ ಜನಪದ ಹಾಡುಗಳು, ಜನಪದ ಸಾಹಿತ್ಯಗಳು ನಮ್ಮ ಗಮನಕ್ಕೆ ಬರುತ್ತೆ. ಇಲ್ಲಿನ ಗ್ರಾಮೀಣ ಸೊಗಡಿನ ಹಾಡುಗಳಿಗೆ ತುಂಬ ಬೇಡಿಕೆ ಇದೆ. ನಾ ಡ್ರೈವರ ನೀ ನನ್ನ ಲವ್ವರ ಹಾಡಿರ್ಬೋದು, ಅಥವಾ ಇನ್ನೂ ತುಂಬ ಫೇಮಸ್ ಹಾಡುಗಳನ್ನ ನೀವು ಕೇಳಿಯೇ ಇರ್ತೀರಿ. ಮಾಳು ನಿಪುಣಾಳ ಇರ್ಬೋದು, ಬಾಳು ಬೆಳಗುಂದ್ಲಿ ಇರ್ಬೋದು, ಅಥವಾ ನಮ್ಮ ಫೇಮಸ್ಸು ಹನುಮಂತ ಇರ್ಬೋದು. ಅವರೆಲ್ಲ ಈ ಹಾವೇರಿಯ ಭಾಗದವರೇ. ಹಾವೇರಿಯ ನೆಲದಲ್ಲಿ ಬೆಳೆದು ದೊಡ್ಡಾಗಿ ಇಲ್ಲಿನ ಜಾನಪದ ಸೊಗಡಿನ ಗೀತೆಗಳನ್ನ ಹಾಡಿ ಅವರು ಫೇಮಸ್ ಆದವರು. ಅಂತಹ ಹಾವೇರಿಯ ನೆಲಕ್ಕೆ ನಾವು ಹೋಗ್ತಾ ಇದ್ದೀವಿ, ಹಾವೇರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಇನ್ನೊಂದು ಏನಂದರೆ ತುಂಬ ಮಜವಾದ ಶಬ್ದಗಳನ್ನು ಯೂಸ್ ಮಾಡಿ ಹಿಂದಿಯ ಟ್ಯೂನ್ಗಳನ್ನು ಸ್ವಲ್ಪ ಬದಲಾಯಿಸಿ ಕನ್ನಡದಲ್ಲಿ ಅವುಗಳನ್ನು ಹಾಡಿ ತುಂಬ ಫೇಮಸ್ ಆಗಿದ್ದಾರೆ. ನೀವು ಬಿಗ್ ಬಾಸ್ಗೆ ಹೋದಂಥ ಮಾಳು ನಿಪುಣಾಳ ಇರ್ಬೋದು, ಅಥವಾ ಕನ್ನಡದ ಹಲವು ರಿಯಾಲಿಟಿ ಶೋಗಳಲ್ಲಿ ಹೆಸರಾದಂತಹ ಹನುಮಂತ ಇರ್ಬೋದು, ಅಥವಾ ಬಾಳು ಬೆಳಗುಂದ್ಲೆ ಇರ್ಬೋದು. ಹೀಗೆ ತುಂಬ ಜನ ಈ ಜಿಲ್ಲೆಯವರು. ಅಂತಹ ಗ್ರಾಮೀಣ ಸೊಗಡಿನ ಹಾಡುಗಳು ಈ ನೆಲಕ್ಕೆ ಬಂದ ತಕ್ಷಣ ನಿಮಗೆ ಟ್ರ್ಯಾಕ್ಟರ್ಗಳಲ್ಲಿ ಅಥವಾ ಇಲ್ಲಿಯ ಗಾಡಿಗಳಲ್ಲಿ ದೊಡ್ಡದಾಗಿ ಹಾಕ್ಕೊಂಡು ಹೋಗ್ತಾ ಇರೋದನ್ನು ಕೂಡ ನೀವು ಕೇಳ್ಬೋದು. ನಿಮ್ಮಿಷ್ಟದ ಹಾವೇರಿಯ ಅಥವಾ ಉತ್ತರ ಕರ್ನಾಟಕದ ಹಾಡು ಯಾವುದು ಅನ್ನೋದನ್ನ ನೀವು ಕಮೆಂಟ್ನಲ್ಲಿ ತಿಳಿಸಿ. ನಾವು ಕೂಡ ಕೇಳಿ. ನಾವು ಹೊಸಕೊಪ್ಪ ಊರಿನಲ್ಲಿದ್ದೀವಿ. ಬಂಕನಾಳ ಹೊಸಕೊಪ್ಪ ಅಂತ ಸಿರ್ಸಿಯಿಂದ ಬಸ್ ಬರುತ್ತೆ. ನೀವು ನೋಡ್ಬೋದು, ಬಂಕನಾಳ ಹೊಸಕೊಪ್ಪದ ಕೆರೆ ಇದು.
ಬೆಳ್ಳನಕೆರೆ. ನಾವಿವಾಗ ದಾಸನಕೊಪ್ಪದಲ್ಲಿದ್ದೇವೆ. ದಾಸನಕೊಪ್ಪ ನಮ್ಮ MLA ಭೀಮಣ್ಣ ನಾಯ್ಕ ಅವರ ಊರು. ಸೊ ಇವಾಗ ಇಲ್ಲಿ ಬನವಾಸಿ ದಾಸನಕೊಪ್ಪ ರಸ್ತೆಯಿಂದ ನಾವು ಬಲಕ್ಕೆ ತಗೊಂಡು ಹಾವೇರಿಯ ಕಡೆಗೆ ಹೋಗಬೇಕು. ಇಲ್ಲಿ ದಾಸನಕೊಪ್ಪ ಸರ್ಕಲ್ ಬಂತು, ಇಲ್ಲಿ ಬಲಕ್ಕೆ ತಗೊಂಡು ಹೋಗಬೇಕಾಗತ್ತೆ. ಸ್ಟ್ರೈಟ್ ಹೋದರೆ ಮಳ್ಗಿ ಹೋಗುತ್ತೆ, ಹುಬ್ಬಳ್ಳಿ ರೋಡ್ನ ಮಳ್ಗಿ. ಸೊ ಇಲ್ಲಿಂದ ಹಾವೇರಿ 47 ಕಿಲೋಮೀಟ್ರ್. ನಿಮಗೆ ಈ ಹಾವೇರಿಯ ಬಗ್ಗೆ ಹೇಳುವಾಗ ಇನ್ನೊಂದು ಸಂಗತಿ ಹೇಳೋಕೆ ಮರ್ತಿದ್ದೆ. ನಮ್ಮ ಚಲನಚಿತ್ರ ಜಗತ್ತಿನ ಹೆಸರಾಂತ ವ್ಯಕ್ತಿಯಾಗಿರ್ತಕ್ಕಂತಹ ಯೋಗರಾಜ್ ಭಟ್ ಅವರ ಊರು ಕೂಡ ಹಾವೇರಿ ಜಿಲ್ಲೆಯವರವರು ಯೋಗರಾಜ್ ಭಟ್ರು. ಹಾಗೆ ತುಂಬ ಖ್ಯಾತಿ ಕುಖ್ಯಾತಿ ಎಲ್ಲ ಗಳಿಸಿರ್ತಕ್ಕಂತಹ ವ್ಯಕ್ತಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು. ಅವರ ತವರೂರು ಕೂಡ ಹಾವೇರಿನೇ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಊರು ಕೂಡ ಹಾವೇರಿನೇ. ಇನ್ನು ತುಂಬ ಜನ ಸಿಗ್ತಾರೆ ನೋಡಿ. ಹಾವೇರಿಯ ಇದು ಮುಖ್ಯ ರಸ್ತೆ, ಶಿರಸಿ ಮತ್ತು ಹಾವೇರಿಯನ್ನು ಜೋಡಿಸುವಂತಹ ಮುಖ್ಯ ರಸ್ತೆ ಇದು. Real adventure starts from here. ಕಂಡರಿಯದ ಗುಂಡೆ ಹರಿಯುವ ರಸ್ತೆ. ಇದೆಲ್ಲ ಹೇಳ್ದಾಗ ಬೀಪ್ ಹಾಕಿ ಹೇಳಿದ್ರೆ ಮಸ್ತ್ ಅನಿಸ್ತು. ಅಂತ ಕೆಡಬೇಕು ಮಾತಾಡ್ತಾ ಇದ್ದಾಳೆ. ಮ್ಯೂಟ್ ಮಾಡ್ತಾಳ್ರಿ ಕಡೆಗೆ. ದೇಶದಲ್ಲಿ ಒಂದಿನಕ್ಕೆ 11 ಕಿಲೋಮೀಟರ್ ಹೈವೇ ಮಾಡ್ತಾರೆ ಅಂತ ಒಂದು ಮಾಹಿತಿ ನೋಡಿದೆ. ಆದರೆ ಈ ರಸ್ತೆ 5 ವರ್ಷದಿಂದ ಹಿಂಗೆ ಇದೆ. ಹೆಂಗೆ ಆಡಾಟಕ್ಕೂ ಈಡಾಟಕ್ಕೂ ಹೊಂದಿಕೆನೇ ಆಗ್ತಿಲ್ವೇ ಏನೋ ಅರ್ಥ ಆಗ್ತಿಲ್ಲಪ್ಪ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋಡಿ, ನಾವು ಈ ರಸ್ತೆ ತಪ್ಪಿಸೋಣ ಅಂಥೇಳಿ ಸುತ್ತಾಗ ಬಂದರೂ ನಮ್ಮ ಕೊನೆಗೂ ಇದೇ ರಸ್ತೆನೇ ಸಿಕ್ತು. ಯಾರಿಗೇನು ಶಾಪ ಹೊಡೆಯೋದು? ನಾವು ಈಗ ಬೈಯಕ್ಕೆ ಹಿಡಿದ್ರೆ ಬೀಪ್ 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 ಅಂತ ಹಾಕ್ತಾ ಇದು ಹೊಡೆದಾಗ್ತದೆ. ಹಾಂ, ಬಟ್ ಈ ರೋಡಲ್ಲಿ ಹೋದ್ರಿ, ಮುಂದಿನ ರೋಡಲ್ಲಿ ಹೋದ್ರೆ ಓಕೆನಾ? ನೋಡಿ, ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳಬೇಕು. ಯಾಕೆಂದ್ರೆ ಗಾಡಿನೂ ಹೊಡಿತಾ ಇದ್ದೀರಿ, ಮಸಾಜು ಆಗ್ತಾ ಇದೆ, ಇಂಥ ಒಳ್ಳೆ ರೋಡಿಯಲ್ಲಿ ಇರುತ್ತೆ ರೀ. ಇದು ಹೆರಿಗೆ ಆಸ್ಪತ್ರೆನೂ ಇಲ್ಲ ಇದೆ ರೀ. ಈ ದಾರಲ್ಲಿ ಒಂದ್ಸರಿ ಹೋಗ್ಬಿಟ್ರೆ ಸುರುಳಿತ ಹೆರಿಗೆ ಆಗುತ್ತೆ. ನೋಡಿ ಗೆಳೆಯರೆ, ಸಿನಿಮಾ ನೋಡ್ರಿ, ತೆಲುಗು
ತೆಲುಗು ಸಿನಿಮಾದಲ್ಲಿ ಇಂಥದ್ದೇ ಗಾಡಿಗಳು ಹಿಂಗೆ ಧೂಳೆಬ್ಸ್ಕೊಂತ ಬರ್ತವೆ. ಎಲ್ಲ ನಾರ್ತ್ ಇಂಡಿಯನ್ಸ್ ನೋಡ್ಕೊಂಡು ಇದೇನು ಈ ತರ ಮಾಡ್ತಾರೆ, ಧೂಳು ಎಬ್ಸ್ತಾರೆ, ಸುಳ್ಳಿ ಅಂತ ಹೇಳ್ತಾರೆ. ಬಟ್ ಇದು ಸತ್ಯವಾಗ್ಲೂ ಈ ಕಡೆ ಹೀಗೆ ಆಗತ್ತೆ, ವಾಸ್ತವ ಇದು. ಒಂದು ಅಡ್ವರ್ಟೈಸ್ ಇತ್ತು, ನೆನಪಿದ್ಯಾ? ತೊಳಿತಾ ಇರು ಅಂತ. ಹಂಗೆ ಇಲ್ಲಿ ಹೋಗ್ತಾ ಇರು, ಎಷ್ಟೋ ಹೋದ್ರು ಹೋಗ್ತಾ ಇರು, ರೋಡೇ ಮುಗಿಯೋದಿಲ್ಲ, ಎರಡು ರಸ್ತೆ. ಸಮಾಧಾನ. ಮುಂದೆ ಯಾವ ಕ್ಷಣದಲ್ಲಿ ಮತ್ತೆ ಹಾಳು ರಸ್ತೆ ಬರ್ತದೆ ಹೇಳಿಕ್ ಬರುವುದಿಲ್ಲ. ಅಯ್ಯೋ ಶಿವನೇ, ರೋಡ್ ಮಾಡ್ತಾ ಇತ್ತು ಅಂದ್ರೆ ಡಾಂಬರ್ ಮೇಲೆ ಕಾರು ನಾಗರಗತ್ರಿ ಅಂತ. ಇಲ್ಲಿ ಹಾನಗಲ್ಲು ಶಿವಮೊಗ್ಗ ಹೋಗುವ ರಸ್ತೆ ಇಲ್ಲೆಲ್ಲ ಡೈವರ್ಟ್ ಆಗುತ್ತೆ. ನೀವು ಇಲ್ಲಿ ಲೆಫ್ಟ್ಗೆ ಹೋದರೆ ಹಾನಗಲ್ ಹೋಗುತ್ತೆ, ರೈಟ್ಗೆ ಹೋದರೆ ಶಿವಮೊಗ್ಗ ತನಕ ಹೋಗುತ್ತೆ. ಸ್ಟ್ರೈಟ್ ಹೋದರೆ ಹಾವೇರಿಗೆ ಹೋಗ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಸ್ವಲ್ಪ ರೋಡು ಚೆನ್ನಾಗಿರೋ ಹಾಗಿದೆ, ನೋಡೋಣ. ನಾವಿವಾಗ ನಾಲ್ಕರಕತ್ರಿಯನ್ನು ದಾಟಿ ಅಕ್ಕಿಹಾಲೂರು ಹತ್ರ ಬರ್ತಾ ಇದ್ದೀವಿ. ಅಕ್ಕಿಹಾಲೂರಿಂದ ನೆಕ್ಸ್ಟ್ ಆಡೂರು ಎಲ್ಲ ಬರುತ್ತೆ. ಆಡೂರಿಂದ ಹಾವೇರಿ ಒಂದು 30 ಕಿಲೋಮೀಟ್ರ್ ಇರ್ಬೋದು. ಪಟ್ಟಣ ಅಂತ ಇದೆ. ಅಕ್ಕಿಹಾಲೂರು ಅಂತ ಊರು. ಹೆಸರಿಗೆ ತಕ್ಕಂತೆ ಅಕ್ಕಿಯ ಉತ್ಪಾದನೆಗೆ ಹೆಸರುವಾಸಿ. ಅಕ್ಕಿಹಾಲೂರು ಇರ್ಬೋದು, ಆಲೂರು ಇರ್ಬೋದು, ಆಡೂರು ಇರ್ಬೋದು, ಅಲ್ಲೆಲ್ಲ ಅಕ್ಕಿ ಭತ್ತವನ್ನು ತುಂಬ ಬೆಳೀತಾರೆ.
ಕರ್ಕೋಗ್ತೇಳಿ ಹೇಳಿದ್ನಪ್ಪ. ಹೊಲಕ್ಕೆ ಹೋಗಾಡೋಣ, ಹೊಲ ಎಲ್ಲಿ ಬೇಕು. ನಾವಿವಾಗ ಹೋಗ್ತಾ ಇರುವಂತಹ ಹಾವೇರಿಯ ಈ ಬೀದಿ ಯಾವುದು? ಕಮೆಂಟ್ ಮಾಡಿ ನೋಡೋಣ. ನಾವಿವಾಗ ಕೋಡಿಕೊಪ್ಪ ಅಂತ ಒಂದು ಊರಿನಲ್ಲಿದ್ದೇವೆ. ಆ ಊರಿನ ಕೆರೆಯ ಏರಿಯಾ ಮೇಲೆ ನಾವು ನಿಂತು ಸುಂದರವಾದ ಸೂರ್ಯಾಸ್ತವನ್ನು ಕಣ್ತುಂಬಿಕೊಂಡು ಮರಳ್ತಾ ಇದ್ದೇವೆ. ನೀವು ಈ ಸೂರ್ಯಾಸ್ತವನ್ನು ನೋಡ್ಬೋದು, ಇಲ್ಲಿ ತುಂಬ ಚೆಂದ ಕಾಣಿಸ್ತಾ ಇದೆ. ನೀವು ಇದುವರೆಗೂ ಸಿರ್ಸಿ ಹಾವೇರಿ ರೋಡಿನ ಪ್ರಯಾಣದ ಒಂದು ವಿಡಿಯೋವನ್ನು ನೋಡಿದ್ರಿ. ಇದರಲ್ಲಿ ಅಪ್ ಟು ಹಾವೇರಿಯ 4ರ ಕತ್ರಿ ತನಕ ಬರೋ ತನಕ ರೋಡ್ ತುಂಬ ಕೆಟ್ಟದಾಗಿದೆ. ಸೊ ಹಾಗಾಗಿ ನಾವು ಬೇರೆ ಬೇರೆ ಶಾರ್ಟ್ಕಟ್ ರೋಡ್ ಮೂಲಕ ಬಂದ್ವಿ. ಸೊ ಈ ವಿಡಿಯೋ ಹೇಗಿತ್ತು, ನಿಮಗೇನು ಅನ್ನಿಸ್ತು, ನೀವು ಈ ರೋಡಲ್ಲಿ ಓಡಾಡಿದ್ರ ಇದನ್ನೆಲ್ಲ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಿತ್ರರನ್ನೆಲ್ಲ ಈ ವಿಡಿಯೋ ನೋಡುವಂತೆ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದ. ಬಾಯ್ ಬಾಯ್. ಶುಭವಾಗಲಿ. ಖುಷಿಯಿಂದ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ.